ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವೇದ ವಿಕ್ರಮ್ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇದೇ ಸಮಯಕ್ಕೆ ಶಕುಂತಲಾ ಅವರು ಇಲ್ಲಿಗೆ ಬರ್ತಾರೆ. ವೇದ, ನಿನಗೆ ಮದುವೆ ಆಯ್ತಾ? ಯಾರನ್ನಮ್ಮ ನಿನ್ನ ಮದುವೆ ಆಗಿದ್ದು ಅಂತ ಹೇಳಿದಾಗ ವೇದ ವಿಕ್ರಮ್ ಕಡೆ ನೋಡ್ತಾಳೆ. ಈಗ ಶಕುಂತಲಾ ಅವರು, ಏನು ನೀನು ಈ ರೌಡಿನ ಮದ್ವೆ ಆದ? ಹೇಗಮ್ಮ ಈ ರೌಡಿನ ಮದ್ವೆ ಆದೆ? ಏನಾದರೂ ಅವನು ಬಲವಂತ ಮಾಡಿದ ನಿನ್ನ ಮದ್ವೆ ಆದ್ನ? ಹೇಳಮ್ಮ, ಬಲವಂತ ಮಾಡಿ ಮದ್ವೆ ಆದ್ನ? ಹೇಳು, ನಾನು ನೋಡ್ಕೊತೀನಿ ಅಂತ ಶಕುಂತಲಾ ಅವರು ಹೇಳ್ತಾರೆ. ಆಗ ವೇದ, ಇಲ್ಲ ಅಮ್ಮ, ನಾನು ಇಷ್ಟಪಟ್ಟೆ ಇವನನ್ನ ಮದ್ವೆ ಆಗಿದ್ದು ಅಂತ ಹೇಳ್ತಾರೆ. ಅದನ್ನು ಕೇಳಿ ಶಕುಂತಲಾ ಅವ್ರಿಗೆ ಶಾಕ್ ಆಗುತ್ತೆ. ಆದರೆ ವೈಶ್ ಅಲ್ಲೇ ಇರ್ತಾಳೆ. ಅವಳಿಗೆ ತುಂಬ ಖುಷಿ ಆಗುತ್ತೆ. ಆದರೆ ವೇದ, ನಾನು ಇಷ್ಟಪಟ್ಟೆ ವಿಕ್ರಮ್ನ ಮದುವೆ ಆಗಿದ್ದು ಅಂತ ಹೇಳಿದ್ದನ್ನು ಕೇಳಿ ವಿಕ್ರಮ್ಗೆ ತುಂಬ ಖುಷಿ ಆಗುತ್ತೆ. ವೇದ ಹೇಳಿದ್ದನ್ನು ಕೇಳಿ ಶಕುಂತಲಾ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಶಕುಂತಲಾ ಅವರು ಹೊರಟೋಗ್ತಾರೆ. ಆಗ ವೇದ, ಎಲ್ಲರ ಮುಂದೆ ಗಂಡ ಹೆಂಡತಿ ಮರ್ಯಾದೆ ಹೋಗಬಾರ್ದಲ್ವಾ, ಅದಕ್ಕೆ ನಾನು ಆ ರೀತಿ ಹೇಳಿದೆ ಅಂತ ವೇದ ವಿಕ್ರಮ್ ಹತ್ರ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್